ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮ ಮುಂದೆ ಹಾಜರಿದ್ದೀನಿ. ಈ ದಿನ ಒಂದು ಅದ್ಭುತವಾದ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಕಣ್ರಿ. ಅದು ಯಾವುದು ಅಂತ ಹೇಳಿದ್ರೆ ಜವಾರಿ ಮಂದಿಯ ಜವಾರಿ ಅಡಿಗೆ, ಅದುವೇ ಉತ್ತರ ಕರ್ನಾಟಕ ಶೈಲಿಯ ದೊಣ್ಣೆ ಮೆಣಸಿನಕಾಯ ಒಂದು ಅದ್ಭುತವಾದ ಫ್ರೈ. ಕ್ಯಾಪ್ಸಿಕಮ್ ಅಥವಾ ದೊಣ್ಣೆ ಮೆಣಸಿನಕಾಯಿ ಇರುತ್ತಲ್ಲ, ಅದನ್ನ ಬೇಸನ್ ಅಥವಾ ಈ ಕಡಲೆ ಹಿಟ್ಟಿನ ಪುಡಿಯಲ್ಲಿ ಅದ್ಭುತವಾದ ಒಂದು ಫ್ರೈ ಕಣ್ರಿ. ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ. ಈ ಡ್ರೈ ಫ್ರೈಯನ್ನ ಮಾಡಿಬಿಟ್ಟು ಇದ್ರ ಜೊತೆಗೆ ಅಕ್ಕಿ ರೊಟ್ಟಿ ಇಲ್ಲ ಅಂತ ಹೇಳಿದ್ರೆ ಜೋಳದ ರೊಟ್ಟಿ ಜೊತೆ ತಿಂತಿದ್ರೆ ನೋಡಿಪ್ಪ ಹೇಗಿರ್ತದೆ ಅಂತ ಅದ್ರ ಮಜಾ. ಹಾಗಾದ್ರೆ ಮತ್ತಿನ್ ಯಾವುದೇ ತಡ ಮಾಡಿದ್ರೆ ನಡೀರಿ ಒಂದು ಬ್ಯೂಟಿಫುಲ್ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ನೋಡಿ ಸ್ನೇಹಿತರೆ, ಈಗ ಇದಕ್ಕೆ ನಾನು ಸುಮಾರು 1 ಕಪ್ ಅಷ್ಟು ಕ್ಯಾಪ್ಸಿಕಮ್, 1 ಕಪ್ ಅಷ್ಟು ಬೇಸನ್, ಹಾಗೆ ಈರುಳ್ಳಿ, ಸ್ವಲ್ಪ ಡ್ರೈ ಕೋಕೋನಟ್, ಬೆಳ್ಳುಳ್ಳಿ ಒಂದು ಹೋಲ್ ಪಾಟ್, ಮತ್ತೆ ಜೀರಿಗೆ ಮತ್ತೆ ಸಾಸಿವೆ, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿರ್ತಕ್ಕಂಥದ್ದು, ಮತ್ತೆ 1 ಟೀ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಒಂದೇ ಒಂದು ಕರಿಬೇವಿನ ಸೊಪ್ಪಿನ ಎಸಳು. ಸೊ ಇಷ್ಟು ಸಾಮಗ್ರಿಗಳಿದ್ರೆ ಈ ಒಂದು ಪಲ್ಯ ಅಥವಾ ಈ ಒಂದು ಇದನ್ನ ಮಾಡ್ಬಿಡ್ಬೋದು. ಸೊ ಈಗ ಇದಕ್ಕೊಂದು ಸ್ಪೆಷಲ್ ಮಸಾಲೆ ಇರುತ್ತೆ, ಸೀಕ್ರೆಟ್ ಮಸಾಲೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಇದಕ್ಕೆ ಮೊದಲದಾಗಿ ಕುಟಾಣಿಯನ್ನ ತಗೊಳ್ಳಿ, ಕುಟಾಣಿನೇ ತಗೊಳ್ಳಿ, ಮಿಕ್ಸಿ ತಗೋಬೇಡಿ. ಸೊ ಇದಕ್ಕೆ ಸ್ವಲ್ಪ ಬಿಡಿಸಿರ್ತಕ್ಕಂಥ ಬೆಳ್ಳುಳ್ಳಿ ಹೆಸರು, ಒಂದು ದಪ್ಪ ಇರ್ತಕ್ಕಂಥ ಒಂದು ಗಡ್ಡೆನ ಹಾಕೊಂಡ್ಬಿಟ್ಟು ಕಂಪ್ಲೀಟ್ ಒಂದು ಹೆಸಳನ್ನ ಕಂಪ್ಲೀಟ್ ಸಿಪ್ಪೆನ ಸುಳಿದ್ಬಿಟ್ಟು ಹಾಕೋಣ. ಇದಕ್ಕೆ ಒಂದು 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ, ಮತ್ತೆ ಒಣ ಕೊಬ್ಬರಿ ಏನಿರುತ್ತೆ, ಒಣ ಕೊಬ್ಬರಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಈ ಕೊಬ್ಬರಿಯನ್ನ ನಾನು ಹಾಕೊಳ್ತೇನೆ. ಸೊ ಈಗ ಇದನ್ನೆಲ್ಲ ಚಂದ ಕಚಾಬಚಾವಾಗಿ ಕ್ರಶ್ ಮಾಡ್ಕೋಬೇಕಾಗತ್ತೆ. ನೋಡ್ತಿದ್ರಲ್ಲ, ಸುಮಾರು ಇದನ್ನ ಕ್ಲೀನ್ ಆಗಿ ರೀತಿ ಕ್ರಶ್ ಮಾಡಿದಾಗ ಈ ರೀತಿ ಫುಲ್ ಕೋರ್ಸ್ ಆಗಿರಬೇಕು, ಜಾಸ್ತಿ ನೈಸ್ ಆಗಿರಬಾರ್ದು. ಈ ರೀತಿ ಪ್ರತಿಯೊಂದು ಒಂದಕ್ಕೊಂದು ಹೊಂದ್ಕೊಂಡಿರ್ಬೇಕು, ಸ್ವಲ್ಪ ಕ್ರಸ್ಟ್ ಆಗಿರ್ಬೇಕು. ಈ ರೀತಿ ಆದ್ರೆ ಪರ್ಫೆಕ್ಟ್ ಆಗಿ ಇದನ್ನ ಪಕ್ಕಕ್ಕೆ ಇಟ್ಕೊಳ್ತೇನೆ. ಸೊ ನೋಡಿದ್ದೀರಲ್ಲ, ನಾನಿಲ್ಲಿ ಒಂದು ರೆಡ್ ಬೆಲ್ ಪೆಪರ್ಸ್ ಅನ್ನು ತೊಗೊಂಡಿದ್ದೀನಿ. ಸೊ ಇದು ಕ್ಯಾಪ್ಸಿಕಮ್ ಇರುತ್ತೆ, ನೀವು ದೊಡ್ಡ ಸಣ್ಣದು ನಾಟಿ ದೊಣ್ಣೆ ಮೆಣಸಿನಕಾಯಿ ಸಿಕ್ಕರೆ ಅದು ಇನ್ನೂ ಅದ್ಭುತವಾಗಿರುತ್ತೆ. ಸೊ ನನ್ನ ಹತ್ರ ರೆಡ್ ವರ್ಷನ್ ಅಲ್ಲಿ ಕ್ಯಾಪ್ಸಿಕಮ್ ಇತ್ತು, ಸೊ ಅದ್ರಲ್ಲಿ ನಾನು ಮಾಡ್ತಾ ಇದ್ದೀನಿ. ಇದು ಸಹ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಯಾವುದೇ ಇದ್ದು ಸಹ ನೀವು ಮಾಡ್ಕೊಳ್ಳಿ. 1 ಇಂಚ್ ಕ್ಯೂಬ್ಸ್ ಅಲ್ಲಿ ಇದನ್ನ ಕಟ್ ಮಾಡ್ಕೊಂಡು ನಾನು ಪಕ್ಕಕ್ಕೆ ಇಟ್ಕೊಳ್ತೇನೆ. ಈಗ ಸೊ ನೀವು ಇದೆಲ್ಲ ಅಂತ ಹೇಳಿದ್ರೆ ಗ್ರೀನಲ್ಲೂ ಸಹ ಮಾಡ್ಬೋದು. ಸೊ ಅದೇ ರೀತಿ ನಾನು 1-2 ಈ ಒಂದು ಈರುಳ್ಳಿಯನ್ನು ಈ ರೀತಿ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈಗ ಒಂದು ದಪ್ಪ ತಳದ ಬಾಣಲೆಯನ್ನು ತೊಗೊಂಡು ಇದರಲ್ಲಿ ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ಬೇಕು. ನಾನು ಈಗಲೇ ಹೇಳ್ತೀನಿ, ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಸೊ ಎಣ್ಣೆ ಚಂದ ಬಿಸಿ ಆದ ನಂತರ ಇದರಲ್ಲಿ ಜೀರಿಗೆ ಮತ್ತು ಸಾಸಿವೆನ ಹಾಕ್ಬಿಟ್ಟು, ಜೀರಿಗೆ ಮತ್ತು ಸಾಸಿವೆಯಿಂದ ಚಿಟಪಟ ಅನ್ಬೇಕು ಅಲ್ಲಿವರೆಗೂ ಇದನ್ನು ಸಾಟೆ ಮಾಡಬೇಕಾಗತ್ತೆ. ಇದಾಗಿದ ತಕ್ಷಣ ಇದರಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತೆ ಈರುಳ್ಳಿ ಏನು ನಾವು ರಫ್ಲಿ ಚಾಪ್ ಮಾಡಿದ್ವಲ್ಲ, ಈ ಈರುಳ್ಳಿಯನ್ನೆಲ್ಲ ಹಾಕ್ಬಿಟ್ಟು, ಈಗ ಈ ಈರುಳ್ಳಿ ಅಂತಕ್ಕಂಥದ್ದೇನಿದೆ ಇದರಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ತೀನಿ, ಯಾಕಂದ್ರೆ ಇದು ಸ್ವಲ್ಪ ಫ್ರೈ ಆಗಲಿಕ್ಕೆ ಈಸಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ. ಈಗ ಈ ಈರುಳ್ಳಿ ಅಂತಕ್ಕಂಥದ್ದೇನಿದೆ, ಈ ಈರುಳ್ಳಿ ಅಂತಕ್ಕಂಥದ್ದು ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಹುರಿಬೇಕು. ನೋಡ್ತಿದ್ರಲ್ಲ, ಈರುಳ್ಳಿ ಎಲ್ಲ ಈ ಮಟ್ಟಕ್ಕೆ ಫ್ರೈ ಆಗಿದೆ, ಸ್ವಲ್ಪ ಸಾಫ್ಟ್ ಆಗಿ ಪಿಂಕಿಶ್ ಕಲರ್ ಬಂದ್ರೆ ಸಾಕು. ದಿಸ್ ಇಸ್ ಪರ್ಫೆಕ್ಟ್. ಸೊ ಈ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಇಷ್ಟು ಮಾತ್ರ ಈರುಳ್ಳಿ ಆಗಿರುತ್ತಲ್ಲ, ಈಗ ತಕ್ಷಣಕ್ಕೆ ನಾವು ಕ್ಯಾಪ್ಸಿಕಮ್ ಅಂತ ಈ ದೊಣ್ಣೆ ಮೆಣಸಿನಕಾಯಿ ಏನಿರುತ್ತೆ ಕಟ್ ಮಾಡಿರ್ತಕ್ಕಂಥ ಇದನ್ನೆಲ್ಲ ಹಾಕಿ, ಜೊತೆಗೆ ಅರಿಶಿನ ಮತ್ತೆ ಮಿಕ್ಕಿರ್ತಕ್ಕಂಥ ಪ್ರತಿಯೊಂದು ಉಪ್ಪು, ಯಾಕಂದ್ರೆ ನೀರಿನ ಅಂಶ ಹೊರಗೆ ತೆಗಿಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಉಪ್ಪು ಅಂತಕ್ಕಂಥದ್ದು. ಸೊ ಹಾಗಾಗಿ ಇದನ್ನು ಸಹ 5 ನಿಮಿಷಗಳ ಕಾಲ ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ ಇದನ್ನ ಕ್ಲೀನ್ ಆಗಿ ನಾವು ಮಿಕ್ಸ್ ಮಾಡ್ತಾ ಇದನ್ನ ಸಾತೆ ಮಾಡಬೇಕಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈಗ ಸುಮಾರು ಒಂದು 5 ನಿಮಿಷಗಳ ಕಾಲ ಆಗಿದೆ. ನೋಡಿ, ಇದು ಮ್ಯಾಕ್ಸಿಮಮ್ ಈ ಒಂದು ಕ್ಯಾಪ್ಸಿಕಮ್ ಅಂತಕ್ಕಂಥದ್ದು ಒಂದು 70% ವರೆಗೂ ಕುಕ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನ ಚಂದ ಕುಕ್ ಮಾಡ್ತಾ ಇದ್ದೀವಿ. ಈಗ ಇದರಲ್ಲಿ ಏನಾಗಿದೆ, ಪರ್ಫೆಕ್ಟ್ ಆಗಿ ಸ್ವಲ್ಪ ಗುಣಿ ತರ ಮಾಡ್ಕೊಳ್ಳಿ. ಸ್ವಲ್ಪ ಆಯಿಲ್ ಜಾಸ್ತಿ ಇರಬೇಕು ಅಂತ ಹೇಳಿದ್ನಲ್ಲ, ಇದೇ ಕಾರಣಕ್ಕೆ. ಯಾಕೆಂತ ಹೇಳ್ತೀನಿ, ಸ್ವಲ್ಪ ಗುಣಿ ತರ ಮಾಡಿಕೊಂಡು ನಾವು ಮೊದಲು ಏನಿದೆ ಹಚ್ಕಾರದ ಪುಡಿ ತೊಗೊಂಡಿದ್ವಲ್ಲ, ಈ ಹಚ್ಕಾರದ ಪುಡಿಯನ್ನು ಹಾಕೊಳ್ಳುವ ಜೊತೆಲಿ ನಾವು ಕ್ರಶ್ ಮಾಡಿ ಕಚ್ಚಬಚ್ಚಾಗಿ ಕ್ರಶ್ ಮಾಡಿ ಇಟ್ಟಿದ್ವಲ್ಲ ಈ ಒಂದು ಮಸಾಲೆ, ಸ್ಪೆಷಲ್ ಮಸಾಲೆ, ಅದನ್ನ ಹಾಕ್ಬಿಟ್ಟು ಈಗ ಇದರಲ್ಲಿ ಒಂದು 2-3 ನಿಮಿಷಗಳ ಕಾಲ ಆನೆ ಮೀಡಿಯಂ ಟು ಹೈ ಹೀಟ್ ಇದನ್ನ ಕ್ಲೀನ್ ಆಗಿ ಹಸಿ ವಾಸನೆ ಹೋಗುವವರೆಗೂ ಕುಕ್ ಮಾಡಬೇಕು. ಮನೆ ಎಲ್ಲ ವಾಸನೆ ಘಮ ಘಮ ಅಂತ ಬರ್ತಾ ಇರುತ್ತೆ. ಬೆಳ್ಳುಳ್ಳಿ ವಾಸನೆ ಇರುತ್ತಲ್ಲ, ಏನು ಅದ್ಭುತವಾಗಿರುತ್ತೆ ಗೊತ್ತಾ. ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತಾರೆ ಎಷ್ಟು ಪರ್ಫೆಕ್ಟ್ ಆಗಿ ಬರ್ತಾ ಇದೆ ಅಂದ್ಬಿಟ್ಟು. ಅದ್ಭುತವಾಗಿದೆ ಲಿಟ್ರಲಿ. ಸೊ ಈಗ ಇದರ ಟ್ರಿಕ್ ಏನಂತ ಹೇಳಿದ್ರೆ, ಈ ಬೇಸನ್ ಏನಿರುತ್ತೆ, ಈ ಕಡಲೆ ಹಿಟ್ಟಿನ ಪುಡಿಯನ್ನ
ಒಟ್ಟಿಗೆ ಎಲ್ಲ ಹಾಕಬಾರ್ದು, 2 ಸ್ಪೂನ್ 3 ಸ್ಪೂನ್ ಥರ ಹಾಕ್ಬಿಟ್ಟು ಇದನ್ನು ಕಂಪ್ಲೀಟ್ ಅಮಾಲ್ಗಮೇಟ್ ಮಾಡಬೇಕು. ಅಮಾಲ್ಗಮೇಷನ್ ಅಂತ ಹೇಳಿದ್ರೆ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಗಂಟು ಇಲ್ದಿರ ಇದು ಕ್ಲೀನಾಗಿ ಮಿಕ್ಸ್ ಆಗಬೇಕು. ಸೊ ಅದೆಲ್ಲ ಕ್ಲೀನಾಗಿ ಮಿಕ್ಸ್ ಆದ ನಂತರ ಈ ಥರ ಒಂದು ಪುಡಿಯನ್ನು ಹಾಕ್ಕೊಳ್ತಾ ಹೋಗಿ. ಇದರ ಕ್ವಾಂಟಿಟಿ ಎಷ್ಟು ಅಂತ ಹೇಳಿದ್ರೆ ನೀವು ಕ್ಯಾಪ್ಸಿಕಮ್ ಎಷ್ಟು ತೊಗೊಂಡಿರ್ತೀರೋ ಅಷ್ಟೇ ಪ್ರಮಾಣದ ನಿಮಗೆ ಈ ಒಂದು ಕಡಲೆ ಹಿಟ್ಟು ತಾಗುತ್ತೆ. ಸೊ ನೆನಪಿಟ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ ಅಟ್ ಎ ಟೈಮ್ ಹಾಕಬೇಡಿ. ಈ ರೀತಿ ನಾನು ತೋರಿಸಿದ್ದೀನಲ್ಲ, ಒಂದು ಸ್ವಲ್ಪ ತಾದ ನಂತರ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾರೆ. ಇದೆಲ್ಲ ಮಾಡ್ಬೇಕಂತ ಹೇಳಿದ್ರೆ ನಿಮಗೆ ಲೋ ಟು ಮೀಡಿಯಂ ಫ್ಲೇಮಲ್ಲೇ ನೀವು ಇದನ್ನ ಮಾಡಬೇಕು. ಈ ಕಂಪ್ಲೀಟ್ ಪ್ರೋಸೆಸ್ ಆಗಲಿಕ್ಕೆ ನಿಮಗೆ ಸುಮಾರು ಒಂದು 2 ನಿಮಿಷದಿಂದ 3 ನಿಮಿಷವರೆಗೂ ಬೇಕಾಗುತ್ತೆ. ನೋಡ್ತಿದ್ರಲ್ಲ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂದ್ಬಿಟ್ಟು. ಇದೇ ಕಾರಣಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಅಂತ ಹೇಳಿದ್ದು ನಾನು. ಯಾಕಂತ ಹೇಳಿದ್ರೆ ಇವಾಗ ನೋಡಿ ಎಣ್ಣೆ ನಿಮ್ಗೆ ಕೆಳಗಡೆ ಎಲ್ಲ ತಳ ಹಿಡಿತದೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕುಕ್ ಆಗಬೇಕಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ನೀರನ್ನ ಈ ಥರ ಚಿಮ್ಸ್ಕೊಂಡು ಸ್ಪ್ರಿಂಕಲ್ ಮಾಡಿಕೊಂಡು ನೀವು ಇದನ್ನ ಮಿಕ್ಸ್ ಮಾಡ್ಕೊಳ್ತಾರೆ. ಆ ಒಂದು ನೀರಿನ ಹಬೆ ಮತ್ತೆ ಒಂದು ಕ್ಯಾಪ್ಸಿಕಮ್ ಅಲ್ಲಿ ಇರ್ತಕ್ಕಂಥ ನೀರಿನ ಹಬೆಯಿಂದನೇ ಈ ಹಿಟ್ಟು ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಕುಕ್ ಆಗುತ್ತೆ. ಇದು ಕುಕ್ ಮಾಡಲಿಕ್ಕೆ ನೀವು ಸುಮಾರು ಒಂದು 4 ನಿಮಿಷ ಆದ್ರೂ ಟೈಮ್ ತಗೋಬೇಕು. ಅಂದರೆ ಲೋ ಟು ಮೀಡಿಯಂ ಹೀಟ್ ಮಿಕ್ಸ್ ಮಾಡ್ತಾನೆ ಇರಿ. ಆಗಲೇ ಅದರದ್ದು ಒಳ್ಳೆ ಫ್ಲೇವರ್ ಅಂತಕ್ಕಂಥದ್ದು ಆಪ್ಟಿಮಮ್ ಆಗಿ ರಿಲೀಸ್ ಆಗ್ತಕ್ಕಂಥದ್ದು. ನೋಡಿ ಈಗೆಲ್ಲ ಕೊನೆ ಸ್ಟೇಜಸ್. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಒಮ್ಮೆ ಹೈ ಫ್ಲೇಮಲ್ಲಿ ಒಂದ್ಸತಿ ಟಾಸ್ ಮಾಡಿಬಿಡಿ. ನೋಡ್ತಿದ್ರೆ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇಲ್ಲ? ಬಾ 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 ನೋಡಿ ಏನು ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ ಈ ಪಲ್ಯ ಮಾತ್ರ. ಇದೇ ಹೇಳ್ತೀವಲ್ಲಪ್ಪ ನಮ್ಮ ಜವಾರಿ ಮಂದಿಯ ಇದೇ ಜವಾರಿ ಅಡಿಗೆ. ಅದುವೇ ಈ ಒಂದು ದೊಣ್ಣೆ ಮೆಣಸಿನ್ಕಾಯ ಒಂದು ಪಲ್ಯ ಅಥವಾ ದೊಣ್ಣೆ ಮೆಣಸಿನ್ಕಾಯ ಒಂದು ಡ್ರೈ ಫ್ರೈ. ನಾನು ಉತ್ತರ ಕರ್ನಾಟಕಕ್ಕೆ ಹೋದಾಗ ಒಂದ್ಸತಿ ಖಾನಾವಳಿಲಿ ಇದನ್ನು ಟೇಸ್ಟ್ ಮಾಡಿದ್ದೆ. ಬಾ ಏನು ಅದ್ಭುತವಾಗಿತ್ತು ಗೊತ್ತಾ? ಜೋಳದ ರೊಟ್ಟಿ ಜೊತೆ ಇದನ್ನು ಕೊಟ್ಟರು ಸ್ವಲ್ಪ ನಂಚ್ಕೊಳ್ಳೋದಕ್ಕೆ ಕಳೆದು ಹೋಗ್ಬಿಟ್ಟೆ, ಅಷ್ಟು ಅದ್ಭುತವಾಗಿತ್ತು. ತಕ್ಷಣ ಅವ್ರ ಹತ್ರ ಹೋಗಿ ಕೇಳ್ಕೊಂಡು ಈ ರೆಸಿಪಿ ಯಾವ ರೀತಿ ಮಾಡಬೇಕು ಅಂದ್ಬಿಟ್ಟು ತುಂಬ ಅಂದರೆ ತುಂಬ ಸಿಂಪಲ್ ಆಗಿತ್ತು. ಅಂದರೆ ಯಾವಾಗ ಶೇರ್ ಮಾಡ್ತೀನೋ ಅನ್ನಿಸ್ತಾ ಇತ್ತು. ಸೊ ಸುಲಭವಾದ ರೆಸಿಪಿ ಖಂಡಿತ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಆಗಿದೆ ಅಂದ್ಬಿಟ್ಟು ನಾನು ತಿಳಿಸೋದನ್ನ ಮರಿಬೇಡಿ. ಆಹಾ ಎಷ್ಟು ಅದ್ಭುತವಾಗಿದೆ ನೋಡಿ. ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಉಡ್ತಾ ಇದೆ. ಟೇಸ್ಟ್ ಹೇಳ್ತೀನಲ್ಲ, ಅಮೃತ ರೀ, ಲಿಟ್ರಲಿ ಅಮೃತ. ಅಷ್ಟು ಚಂದ ಬರುತ್ತೆ. ನಾ ಹೇಳಿರ್ತಕ್ಕಂಥ ವಿಧಾನನ ಪರ್ಫೆಕ್ಟಾಗಿ ಫಾಲೋ ಮಾಡಿದ್ರೆ. ಹಾಗಾದರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಯ್ತಲ್ಲ, ಮಾಡ್ತೀರಾ? ಹಾಗಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ನ ಟಚ್ ಮಾಡಿಬಿಟ್ಟು ನೋಟಿಫಿಕೇಷನ್ಸ್ನ ಆಲ್ವೇಸ್ ಮಾಡಿ. ಆಗ್ತಾನೆ ನಾನು ಮಾಡ್ತಕ್ಕಂಥ ಎಲ್ಲ ವೀಡಿಯೋಸ್ನ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಹಾಗಾದರೆ ನಾನು ಮತ್ತೆ ಇದೇ ರೀತಿ ಇನ್ನು ಹೊಸ ವೈವಿಧ್ಯಮಯ ಅಡುಗೆಗಳೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಪ್ಪ.